ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂ ಮಂಚ ನಮಗಾಗಿದೆ. ಹಿಂಗೆ ಇರ್ಲಿ, ಬಿಚ್ಚಕ್ಕೆ ಈಸಿ ಆಗುತ್ತೆ. ಅಯ್ಯೋ ಪಂಚೆ, ಎಷ್ಟು ಚೆನ್ನಾಗಿ ನಗ್ತಾಳೆ ಕಳ್ಳಿ. ಯಾಕೋ ಈ ಸೀರೆ ತುಂಬಾ ಹೆವಿ ಅನಿಸ್ತದೆ. ಅದಕ್ಕೇನಂತೆ ಬಿಚ್ಚಿಡ್ಬೋದಲ್ಲ. ಅದೇನ ನಾಯಿನ ಅಂತಾಳೆ. ಇದು ಕೂಡ ಇದೇನಿದು? ಅದೇನದು? ಎದ್ದು ಬಿದ್ದು ಎದ್ದು ಬಾ ಗೆಳೆಯ. ಮೊದಲ ರಾತ್ರಿಗೆ ಶುಭ ಕೋರುವವರು 8 ಅಣಿ ತಿಕ್ಲ. ಪಂತಲಪ್ಪ ಗ್ರಾಚಾರಕ್ಕೆ ಏನಾಗುತ್ತೋ ಇವತ್ತು. ಕೋತ್ ನನ್ ಮಕ್ಳ ಏನ್ರೋ ಮಾಡಿದೀರಾ? ಪಡ್ಡಿ ಮಕ್ಳ ಇದು ಬೇರೆ. ಬೇರೆಯವ್ರ ಮನೆ ಹೆಣ್ಮಗಳು ಓಡೋಗಿದ್ದಾಳೆ ಅಂತ ಊರು ತುಂಬ ಹೇಳ್ಕೊಂಡು ಓಡಾಡೋದ್ರಲ್ಲಿ ನಿಮಗೆ ಏನೋ ಒಂಥರ ಖುಷಿ ಅಲ್ವಾ? ನಿಮ್ಮ ಮಗಳು ಓಡೋಗೋಕ್ಕಿಂತ ಮುಂಚೆ ಆ ಹುಡುಗನ ಕರೆಸಿ ಮಾತಾಡಿಸಿ, ನಿಮ್ಮ ಮಗಳನ್ನ ಕೇಳಿ. ಅಮ್ಮ ಸ್ಮಿತಾ, ಹುಡುಗನ ಮನೆಯವರು ಆನ್ ದ ವೇ. ನೀನು ರೆಡಿಯೇನಮ್ಮ? ಆಮೇಲೆ ದೊಡ್ಡ ದೊಡ್ಡವ್ರ ವಿಷಯ ನಮ್ಮಲ್ಲೇ ಇರಲಿ. ಅದೇ ನಮ್ಮ ದೂರದ ಸಂಬಂಧಿ ದತ್ತಾತ್ರೇಯ ತುಮಕೂರಿನವರು, ಅವನ ಮಗಳು ಮದುವೆ ದಿನನೇ ಓಡೋದ್ಲಂತೆ. ಅಲ್ಲ, ಮದ್ವೆಗಿಂತ ಸ್ವಲ್ಪ ದಿನ ಮುಂಚೆನೆ ಮನೆಯಲ್ಲಿರೋ ದುಡ್ಡೆಲ್ಲ ತಗೊಂಡು ಓಡೋಗಕ್ಕ ಹುಡುಗಿಗೇನಾಗಿತ್ತು? ಇವಾಗ ನೋಡು, ಮದ್ವೆ ಖರ್ಚು ಮಾಡ್ರೋ ಅಪ್ಪನ ಹತ್ರನೂ ದುಡ್ಡಿಲ್ಲ, ಓಡೋಗಿರೋ ಹುಡುಗಿ ಹತ್ರನೂ ದುಡ್ಡಿಲ್ಲ. ಆಗ್ತಾ ಇರೋ ಮದ್ವೆಗೆ ಯಾರ್ಯಾರೋ ಬಂದು ಊಟ ಮಾಡ್ಕೊಂಡೋದ್ರಂತೆ. ಏನ್ ಲಾಜಿಕ್ ಹೇಳ್ದಪ್ಪ? ಇನ್ನೇನಮ್ಮ, ಅಟ್ಲೀಸ್ಟ್ ಲವ್ ಮಾಡಿರೋ ವಿಷಯ ಅಪ್ಪವಂಗಾರು ಹೇಳ್ಬೋದು ತಾನೆ. ನೀನ್ ಯಾರನ್ನೂ ಲವ್ ಮಾಡಿಲ್ಲ ಮಗಳೇ? ಅಪ್ಪ ಮತ್ ಯಾಕೆ ನಾನು ಯಾವ ಹುಡ್ಗನ್ ತೋರಿಸಿದ್ರು ಒಪ್ಕೊಂತ ಇಲ್ಲ ನೀನು? ಇವತ್ ಬರೋ ಹುಡ್ಗನ್ ರಿಜೆಕ್ಟ್ ಮಾಡಿ ಏನಾದ್ರೂ ಸ್ಟ್ರೈಕ್ ರೈಟ್ ಮೇಂಟೈನ್ ಮಾಡ್ಕೊಂಡು ಹಾಫ್ ಸೆಂಚುರಿ ಮಾಡ್ಬೇಕು ಅಂತಿದ್ಯಾ? ಇಲ್ಲ, ಈ ಸಲ ಡೈರೆಕ್ಟ್ ಸೆಂಚುರಿ. ಅಲ್ಲ ಮಗಳೇ, ಅಟ್ಲೀಸ್ಟ್ ನಿಂಗೆ ಯಾವ ತರ ಹುಡ್ಗ ಬೇಕು ಅಂತ ನಂಗಾದ್ರೂ ಹೇಳಮ್ಮ. ನಿಂಗೆ ಒಳ್ಳೆ ಹುಡ್ಗ ಸಿಗ್ಲಿ ಅಂತ ತಾನೆ ನಾನು ಇಷ್ಟೊಂದು ಕಷ್ಟಪಡ್ತಾ ಇರೋದು. ನೋಡು, ಇವಾಗ ಬೆಂಗಳೂರಲ್ಲಿ ಒಳ್ಳೆ ಹುಡುಗರು ಗುಬ್ಬಚ್ಚಿಗಳು ತುಂಬಾ ರೇರು. ಮುಂಚೆ ಇದ್ರು, ಇವಾಗ ಇಲ್ಲ. ನೋಡೋಣ, ಇವತ್ತು ಬರೋ ಹುಡುಗ ಗುಬ್ಬಚ್ಚಿ ಆಗಿರ್ತಾನೋ ಇಲ್ಲ ಗುಂಪಲ್ಲಿ ಆರೋಗೋ ಪಾರಿವಾಳ ಆಗಿರ್ತಾನೋ. ಅಲ್ಲ ಮಗಳೇ, ಯಾವಾಗ್ಲೂ ಒಂಟಿತನ ಇಷ್ಟಪಡೋ ನಿಂಗೆ ಇಷ್ಟು ಬೇಗ ಜೋಡಿ ಹುಡುಕ್ತಾ ಇದೀನಿ ಅಂತ ಯಾವ್ದೇ ಬೇಜಾರಿಲ್ಲ ತಾನೆ ಮಗಳೇ? ನಾನ್ ಮದ್ವೆಗೆ ಹೋಗ್ಬಿಟ್ರೆ ನೀನ್ ಒಂಟಿ ಆಗ್ತೀಯಲ್ಲ ಅಂತ ಬೇಜಾರು ಅಷ್ಟೇ. ಪರವಾಗಿಲ್ಲ ಮಗಳೇ, ನಿನ್ ಮದ್ವೆನಲ್ಲಿ ಯಾವ್ದಾರು ಸಿಂಗಲ್ ಆಗಿರೋ ಆಂಟಿ ನೋಡ್ಕೊಂಡ್ ತಿನ್ಬಿಡು. ಹಾ ಅಪ್ಪ? ಮನ್ಸಿನ ಮೇಲೆ ಕುದುರೆ ಬಿಡ್ತೀರಾ? ಏನ್ರೋ ಹಿಂಸೆ ನಿಮ್ದು? ನನ್ ಮಕ್ಳ, ನಿಮ್ಗೆ ಯಾರಿಗೂ ಮದ್ವೆನೇ ಆಗಲ್ವಾ ಅಥವಾ ಫಸ್ಟ್ ನೈಟೇ ಮಾಡ್ಕೊಳಲ್ವಾ? ಆಗ್ಲಿ,
ನಿಮ್ ಫಸ್ಟ್ ನೈಟಲ್ಲಿ ನಾನೇನ್ ಮಾಡ್ತೀನಿ ನೋಡ್ತಾ ಇರಿ. ಮಂಚದ ಮೇಲೆ ಹಾವ್ಬಿಟ್ಟು ಕಬೋರ್ಡ್ ಅಲ್ಲಿ ಬ್ಯಾನರ್ ಅಲ್ಲ, ನಾನೇ ಬಂದು ಕೂತ್ಕೋತೀನಿ. What the hell? ಏನಾಯ್ತು? ಈ ಬೆಡ್ ಕೆಳಗಡೆ ಯಾರು ಹಪ್ಪಳ ಇಟ್ಟಿರೋದು? ಹೌದಲ್ವಾ, ಬೆಡ್ ಕೆಳಗಡೆ ಯಾರು ಹಪ್ಪಳ ಇಟ್ಟಿದ್ದು? ಹೌದು, ಬೆಡ್ ಕೆಳಗಡೆ ಹಪ್ಪಳ ಇಡೋದ್ರಿಂದ ಏನ್ ಯೂಸ್ ಆಗುತ್ತೆ? ಸದ್ಯ ನಾವಿಬ್ರು ಮಲ್ಕೊಳ್ಳಿಲ್ಲ, ಮಲ್ಕೊಂಡ್ಬಿಟ್ಟಿದ್ರೆ ಸೌಂಡ್ ಆಗ್ಬಿಟ್ಟಿರೋದು, ಎಲ್ಲ ಎದ್ಬಿಟ್ಟಿರೋರು. ಇವಾಗ ಏನ್ ಹೀಗೆ ಮಾತಾಡ್ತಾ ಇರ್ತೀಯ, ಇಲ್ಲ ಇವೆಲ್ಲ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡ್ತೀಯಾ? ಕ್ಲೀನಾ ಮಾಡೋಣ. ಏನ್ ಹುಡುಕ್ತಿದ್ಯಾ? ಅದು ಕ್ಲೀನ್ ಮಾಡಕ್ಕೆ. ಅಯ್ಯೋ, ಆ ಕಡೆಯಿಂದ ಬೆಡ್ಶೀಟ್ ಹಿಡಿ. ಹಾ, ಹಿಡಿಯೋಣ. ನನ್ ಕೈಲಾಗಲ್ಲಪ್ಪ, ಇಲ್ಲೇ ಸುಸ್ತಾಗ್ತಿದೆ ಅಂದ್ರೆ ಇನ್ ಫಸ್ಟ್ ನೈಟ್ ಹೆಂಗ್ ಮಾಡ್ತೀನೋ ಏನೋ. Can you please turn on? ಹಾ, ಫ್ಯಾನ್. ಫ್ಯಾನಾ? ಹಾ, ನಾನು ಇನ್ನೇನೋ ಅನ್ಕೊಂಡೆ. ಇದೇನಿದು ಪ್ಯಾಕೆಟು? ಬಬಲ್ ಗಮ್ ತರ ಇದೆ. ಕಾಮ. ಹಾ, ಅಯ್ಯೋ, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನಿಜ ಚೆನ್ನಾಗಿದ್ದೀರಾ? ಸ್ಮಿತಾ, ಕ್ಯೂಟ್ ನೇಮ್. ಆಲ್ರೆಡಿ ನನ್ನ ಹೆಸರು ಸಮರ್ಥ್ ಅಂತ. ನನ್ನ ಜಾಬ್ ಪ್ರೊಫೈಲು, ಇನ್ಸ್ಟಾ ಐಡಿ ಮತ್ತೆ ವಿಕಿಪೀಡಿಯಾ ಎಲ್ಲ ನಮ್ಮ ಫ್ಯಾಮಿಲಿಯವ್ರು ಹೇಳಿರ್ತಾರೆ ಅನ್ಸುತ್ತೆ. ಮತ್ತೆ ನೀವು ಅದನ್ನೇ ಕೇಳೋದು. ನಾನ್ ಸುಮ್ಮನೆ ಅದನ್ನೇ ಹೇಳಿ ಬೋರ್ ಹೊಡ್ಸೋದು ಯಾಕೆ ಅಂತ. ಮತ್ತೆ ಅಯ್ಯೋ, ಹೇಳೋದೇ ಮರ್ತು ಬಿಟ್ಟಿದ್ದೆ. ನನಗೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದು, ಈ ಸಿನಿಮಾಗಳು ನೋಡೋದು, ಬಾತ್ರೂಮ್ ಅಲ್ಲಿ ಹಾಡು ಹೇಳೋದು, ಅಮ್ಮ ಸಿಕ್ತಾಗೆಲ್ಲ ಅವ್ರ ಜೊತೆ ಜಗಳ ಆಡೋದು ಅಂದ್ರೆ ತುಂಬಾನೇ ಇಷ್ಟ. ಈ ಸುಮ್ಮನೆ ಕೂತ್ಕೊಂಡು ಬುಕ್ ಓದೋದು ಅಂದ್ರೆ ಭಾರಿ ಕಷ್ಟ, ನಿದ್ದೆ ಬಂದ್ಬಿಡುತ್ತೆ. ಮತ್ತೆ ಅಲ್ಲ, ನಿಮ್ಗೇನಂದ್ರೆ ಇಷ್ಟ, ಏನಂದ್ರೆ ಕಷ್ಟ ಅಂತ? ಏನಿಲ್ಲ. ಈ ನರ್ಸರಿ ನೋಡ್ತೀರ ಗೊತ್ತಾಗುತ್ತೆ, ನಿಮಗ್ ಪರಿಸರ, ಗಿಡ ಮರ, ನೇಚರು ಇವೆಲ್ಲ ತುಂಬಾ ಇಷ್ಟ ಅಂತ ಅಲ್ಲ? ಇವಳೇನಿವಳು ನಾನೇ ಕಮ್ಮಿ ಮಾತಾಡ್ತೀನಿ ಅಂದ್ರೆ ನನಗೆ ಕಾಂಪಿಟೇಷನ್ ಕೊಡ್ತಾವಳಲ್ಲ, ಏನ್ ಮಾಡೋದು? ಕರೆದ್ರ? ನಾನು ಓಪನ್ ಅಪ್ ಆಗೋರ್ಗು ಮಾತ್ರ ಕಷ್ಟ. ಒಂದ್ಸಲಿ ಓಪನ್ ಅಪ್ ಆದ್ರೆ ನನ್ ಜೊತೆಗಿರೋರ್ಗೆಲ್ಲ ಕಷ್ಟ. ನೀವು ಹಾಗೇನಾ? ಸೈಲೆಂಟ್ ಆಗಿದ್ರು ಸಕ್ಕತ್ತಾಗಿದ್ದಾಳೆ. ಕಾಂಪ್ಲಿಮೆಂಟ್ ಆದ್ರೂ ಕೊಡೋಣ. ರೀ, ಹೂವ ಯಾಕ್ರಿ ಕಿತ್ರಿ? ಹೂವಾಗ್ಲಿ ಮನುಷ್ಯ ಆಗ್ಲಿ ಬಾಡೋಗೋದಕ್ಕಿಂತ ಮುಂಚೆ ಉಪಯೋಗಕ್ಕೆ ಬರ್ಲಿ ಅಂತ. ನಮ್ ತೋಟದ ಹೂವ ಕಿತ್ತು ನನ್ಗೆ? ಹೂವಕ್ಕೂ ಜೀವ ಇರುತ್ತೆ ಅಂತ ಗೊತ್ತಿಲ್ವಾ ನಿಮ್ಗೆ? ಅಷ್ಟು ಗೊತ್ತಿಲ್ವಾ? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಓ, ಇದಕ್ ಬೇಕಾದ್ರೆ ಸಾರಿ ಕೇಳ್ತೀನಿ. ಹೊರಡೋಣ, ಇಲ್ಲ ಏನೇನಾದ್ರೂ ಹೇಳೋದಿದ್ಯಾ? ಅಯ್ಯಯ್ಯೋ, ಈ ಹುಡುಗಿನ ರಿಜೆಕ್ಟ್ ಮಾಡೋ ತರ ಇದ್ದಾಳಲ್ಲಪ್ಪ. ನೆನಪಲ್ಲಿ ಇಟ್ಕೊಳ್ಳೋ ತರ ಏನಾದ್ರು ಮಾಡ್ಲೇಬೇಕು. ಏನ್ ಮಾಡೋದು? ಬೇಗ ಹೇಳಿದ್ರೆ ಕೇಳ್ಕೊಂಡು ಹೋಗ್ಬೋದು. ಅದು ನಿಜ ಹೇಳ್ಬೇಕು ಅಂದ್ರೆ ನನಗೆ ನಿಮ್ಮಲ್ಲಿ ಕ್ರಶ್ ಆಗಿದೆ. ಕ್ರಶ್? ಹಾ, ಕ್ರಶ್ ಅಟ್ ಫಸ್ಟ್ ಸೈಟ್, ಈ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ. ಈ ನೋಡಿದ ತಕ್ಷಣ ಲವ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ನನ್ನ ನಂಬಿಕೆನೇ ಇಲ್ಲ. ಆದ್ರೆ ಮದ್ವೆ ಆದ್ಮೇಲೆ ಲವ್ ಪಕ್ಕ ಹಾಗೆ ಆಗುತ್ತೆ ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ನಂದು. ನಿಮ್ಗೂ ಹಾಗೆ ಅನ್ಸಿದ್ರೆ ನೋಡಕ್ ಸುಮಾರಾಗಿದ್ದಾನೆ, ಚೆನ್ನಾಗಿ ನೋಡ್ಕೋಬಹುದು, ಮದ್ವೆ ಆದ್ರೆ ಚೆನ್ನಾಗಿರ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ
ನಿಮ್ ದೊಡ್ಡವ್ರಿಗೆ ಹೇಳಿ ನೋಡಿ. ಹೇ, ಇದ್ರಲ್ಲಿ ಯಾವುದೇ ತರವಾದ ಬಲವಂತ ಇಲ್ಲ. ಅಂಡ್ ಬಿಲೀವ್ ಮೀ, ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಈ ಹೆಣ್ಮಕ್ಳು ಮನ್ಸನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲ. ಇವಳು ನೋಡಿದ್ರೆ ಕಣ್ಣಲ್ಲೇ ಏನೇನೋ ಮಾತಾಡ್ತಾಳೆ. ಹೆಂಗ್ ಮೂವ್ ಮಾಡ್ಲಿ ಇವಳ ಹತ್ರ? ಅಲ್ಲಿ ಸುಮ್ಮನೆ ಕುತ್ಕೊಂಡು ನೋಡೋ ಬದಲು ಇಲ್ಲಿ ಬಂದು ಹೆಲ್ಪ್ ಮಾಡ್ಬೋದಲ್ಲ. ಹಾ, ಹೆಲ್ಪಾ ಮಾಡೋಣ. ಏಯ್, ಏನ್ ಮಾಡ್ತಿದ್ಯಾ? ಅದೇ ಎತ್ತೋಣ ಅಂತ. ನಾನು ಹೇಳಿದ್ದು ಬಾಕ್ಸ್ ಎತ್ತಕ್ಕೆ, ನನ್ನಲ್ಲ. ಬಾಕ್ಸಾ? ನಿಧಾನ. ಏನ್ ಹುಡುಕ್ತಿದ್ದಾಳೆ ಇವಳು? ಇವ್ರ ಅಜ್ಜಿ ಏನಾದ್ರು ಲೇಹಾಗೆ ಕೊಟ್ಟು ಕಳಿಸಿದಾರ? ನನಗೆ ಯಾಕೆ ಲೇಹ? ನಾನು ಆಲ್ರೆಡಿ ಸ್ಟ್ರಾಂಗ್ ಇದೀನಲ್ಲ. ಇರ್ಲಿ ಬಿಡು. ಲಿಪ್ಸ್ಟಿಕ್ಕು. ಲಿಪ್ಸ್ಟಿಕ್ ಹಚ್ಕೊಂಡು ಏನಾದ್ರು ಮುತ್ಕಿತ್ ಕೊಡ್ತಾಳ? ಗಮ್ ಅಂತ ಓದ್ ಬುದ್ಧಿ ಹೊಗೆ ಆಡೋ ರೂಮಲ್ಲಿ ಈ ಸಿಗರೆಟ್ ಹೊಗೆ ಬೇಕಾ? ಅಯ್ಯೋ, ಒಂದ್ ಬಾಕ್ಸ್ ಎತ್ಕೊಡಕ್ಕೂ ಬರಲ್ಲ ನಿನ್ಗೆ. ಬೀಳ್ಸಿರೋದಕ್ಕೆ ಸಿಗರೆಟ್ ಮುರಿದೋಗಿರೋದು. ಫಸ್ಟ್ ನೈಟ್ ಅಲ್ಲಿ ಫಸ್ಟ್ ಕಿಸ್ ತಗೊಳ್ಳೋ ಅದೃಷ್ಟ ಪಾಪ ಸಿಗರೆಟ್ಗಿಲ್ಲ. ನಾನ್ ಬರೀ ನೆಪ ಅಷ್ಟೇ. ನನ್ನ ಅದೃಷ್ಟ ಹೇಗಿದೆಯೋ ನೋಡ್ಬೇಕು. ಅದೇನದು? ಓ, ಅದಾ ಸರ್ಪ್ರೈಸು. ನಿನ್ ಕೊಡೋಣ ಅನ್ಕೊಂಡೆ, ಮತ್ತೆ ಹೋಯ್ತು. ಸ್ಮಿತಾ, ಸರ್ಪ್ರೈಸ್. ಅಯ್ಯೋ, ರೊಮ್ಯಾಂಟಿಕ್ ಡೈಲಾಗ್ ಹೇಳ್ತೀನಿ ಅಂತೆಲ್ಲ ವೆಯ್ಟ್ ಮಾಡಬೇಡ, ಬೇಗ ಓಪನ್ ಮಾಡು. ಇಷ್ಟ ಆಯ್ತಾ? ಅದು ನಮ್ ಲೈಫಲ್ಲಿ ನಡೆಯೋ ಬ್ಯೂಟಿಫುಲ್ ಮೂಮೆಂಟ್ಸ್ ಅಲ್ಲ. ಆ ಡೈರಿಲ್ ಬರ್ದಿಡೋಣ. ಕೊನೆ ಕಾಲದಲ್ಲಿ ಶುಗರ್ಲೆಸ್ ಕಾಫಿ ಕುಡಿತಾ, BP ಮಾತ್ರ ನುಂಗ್ತಾ, ಇದನ್ನೆಲ್ಲ ನಮ್ಮ ಮೊಮ್ಮಕ್ಳ ಜೊತೆ ಹಂಚ್ಕೊಳಕ್ಕೆ ಮಜವಾಗಿರುತ್ತೆ. ಏನು ಹೇಳಲೇ ಇಲ್ಲ? ಏನೋ ಮೌನಂ ಸಮ್ಮತಿ ಲಕ್ಷಣಂ. ಹಾ, ಆ ಫಸ್ಟ್ ಪೇಜ್ ಅಲ್ಲಿ ಬರೆಯೋ ಬ್ಯೂಟಿಫುಲ್ ಮೂಮೆಂಟು. ಏನಾಯ್ತು? ಏನಿಲ್ಲ. ಅಲ್ಲ, ಅಪ್ಪ ಅಮ್ಮ ಆಟ ಆಡೋ ಟೈಮಲ್ಲಿ ನಾನೇ ಕಣ್ಣ ಮುಚ್ಚಲ್ಲ ಆಡ್ತಾ ಇದ್ದೀನಿ. ಹಿಂಗೆ ಮಾತಾಡ್ಕೊಂಡು ಕಾಲ ಕಳೆದ್ರೆ ಇವತ್ತು ನನ್ ಫಸ್ಟ್ ನೈಟು ಆಗಲ್ಲ, ಮುಂದೆ ನನಗೆ ಮಕ್ಕಳು ಆಗಲ್ಲ. ನಾನೇ ಮುಂದುವರಿಬೇಕು. ಬಿಡ್ಬೇಡ, ನುಗ್ಗು ನುಗ್ಗು ನುಗ್ಗಲೇ. ಸ್ಮಿತಾ, ಅದು ನಮ್ಮ ಹುಟ್ಟ ಮಕ್ಳಿಗೆ ಹೆಸರು ಹುಡುಕ್ತಿದ್ಯಾ? ಹಾ, ಮದ್ವೆಗಿಂತ ಮುಂಚೆ ಎಲ್ಲ ಸೋಷಿಯಲ್ ಮೀಡಿಯಾನು ಹುಡುಕಾಡ್ದೆ. ನೀನೆಲ್ಲೂ ಆಕ್ಟಿವೇ ಇಲ್ಲ. ನಂಗೆ ಈ ಫೇಕ್ ಫ್ರೆಂಡ್ಸ್ ಎಲ್ಲ ಇಷ್ಟ ಆಗಲ್ಲ. ಓ, ನಾನಿಷ್ಟ ಆದ್ನಾ? ಹಾಲು ಕುಡಿಯೋಣ? ಎಣ್ಣೆ ಹೊಡಿಯೋಣ?
ಲೋ ತಿಕ್ಲಾ ಅರ್ಜೆಂಟಾಗಿ ಎಣ್ಣೆ ಬೇಕೋ ಮಸಾಜ್ಗ ಕುಡಿಯಕ್ಕೆ ಆಗಳ ಲೋ ಹಂಗೆ ದಮ್ಮರಿ ಬೇಡ. ಮಾನ ಮರ್ಯಾದೆ ಏನಾದ್ರೂ ಎಲ್ಲ ಅರೇಂಜ್ ಆಯ್ತಾ? ಹಾ ಆಗ್ತಾ ಇದೆ. ಸರಿ, ನಾನು ಹೋಗಿ ಲೋಟ ತಗೋಬರ್ತೀನಿ. ಹುಷಾರು. ಇಲ್ಲೇ ಕುಡಿಯದ? ಅದು ನಿಮ್ಮಪ್ಪ? ಅಪ್ಪ ಬೇಡ, ನಾವಿಬ್ರೆ ಸಾಕು. ಹಂಗರ್ಥ ಆಯ್ತಾ? ಕಾಫಿ ಕುಡಿಯೋ ಲೋಟದಲ್ಲಿ ಎಣ್ಣೆ, ಆಚೆಯಿಂದ ನೋಡೋದು ಗೊತ್ತೇ ಆಗಲ್ಲ. ಕೆಲವೊಂದು ಹಾಗೆ, ಆಚೆಯಿಂದ ಏನೂ ಗೊತ್ತಾಗಲ್ಲ, ಒಳಗೇನಿದೆ ಅಂತ ನೋಡಿದ್ರೇನೆ ಗೊತ್ತಾಗದು. ಬಾಟ್ಲೆಲ್ಲೋಯ್ತು? ಅಯ್ಯೋ ಛೀ, ಹೆಂಗ್ ಕುಡಿತೀರಾ ಇದನ್ನ? ಈ ತರ ಅಂತೂ ಕುಡಿಯಲ್ಲ. ಅಲ್ಲ, ಯಾವತ್ತೂ ಕುಡ್ದೇ ಇಲ್ವಾ? ನಮ್ಗಿದ್ರು ವಾಸನೆ ಅಂದ್ರೂ ಆಗಲ್ಲ. ಅದಕ್ಕೆ ನೀರ್ ಹಾಕೋಬೇಕು. ಹಾಕು. ಏಯ್, ಅರ್ಜೆಂಟ್ ಯಾಕೆ? ಅಟ್ಲೀಸ್ಟ್ ನನ್ ಜೊತೆ ಚೇರ್ ಸರ್ವ್ ಮಾಡ್ಬೋದಿತ್ತಲ್ಲ. ನಾನು ಇದೇ ತರ ಅರ್ಜೆಂಟ್ ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಮ್ ಫಸ್ಟ್ ನೈಟ್ ಆಗೋಗಿರೋದು. ನಾನ್ ಹೀಗ್ ಕುಡಿತಿರೋದು ನಿಂಗೇನ್ ಅನಿಸ್ತಿಲ್ವಾ? ಮದ್ವೆ ಆಗಿ ಇನ್ನು ಒಂದಿನಾನೂ ಆಗಿಲ್ಲ, ಅಷ್ಟೆಲ್ಲ ನಾನು ಯಾಕೆ ನೀನ್ ಅಂತೋಳು ಇಂತೋಳು ಅಂತ ಜಡ್ಜ್ಮೆಂಟ್ ಅಲ್ಲ ಆಗ್ಲಿ. ಆದ್ರೂ ನನ್ ತಲೆಯಲ್ಲಿ ಬರೋ ಯೋಚನೆಗಳಿಗಿಂತ ನನ್ ಮನ್ಸಲ್ಲಿ ಮೂಡೋ ಮಾತುಗಳನ್ನ ನಾನು ಜಾಸ್ತಿ ನಂಬ್ತೀನಿ. ಯಾರು ಗೊತ್ತು, ನೀನ್ ನನ್ನೆ ಇವ್ ನಿಂತವನ ಅಂತ ಟೆಸ್ಟ್ ಮಾಡ್ತಿರ್ಬೋದು. ಅಯ್ಯೋ, ಮರ್ತೆ ಹೋಗ್ಬಿಟ್ಟಿದ್ದೆ. ನಾನು ನಿಂಗೇನೋ ತೋರಿಸ್ಬೇಕಿತ್ತು. ಏನು? ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ಅರುಂಧತಿ ನಕ್ಷತ್ರ. ಮದ್ವೆ ಟೈಮಲ್ಲಿ ನೀನ್ ಕಾಣ್ಲೇ ಇಲ್ಲ ಅಂದಲ್ಲ, ನೋಡು ಎಷ್ಟ್ ಚೆನ್ನಾಗಿದೆ. ಅಯ್ಯೋ, ಅದ್ ನಮ್ಮನೆ ಡಿಶ್ ಬಾಕ್ಸ್ ಸ್ಯಾಟಲೈಟ್. ಹೌದಾ? ಅದ್ರ ಪಕ್ಕ ಇದೆಯಲ್ಲ, ಅದು ಆ ನಕ್ಷತ್ರ ನಮ್ಮಪ್ಪ. ಅದು ನಮ್ಮಮ್ಮ. ಅಮ್ಮನ? ನಮ್ಮಪ್ಪ ನಿಮ್ಮಮ್ಮ ಅಲ್ಲೇನ್ ಮಾಡ್ತಿದ್ದಾರೆ? ಶಟ್ ಅಪ್. ನಾನು ಅಮ್ಮನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ನಾನಿದ್ದೀನಲ್ಲ, ಮೆಹೂನಾ. ಅಮ್ಮ ಅಮ್ಮನೆ. ಅದು ನಿಜಾನೇ, ಗಂಡ ಗಂಡನೇ. ಈಗ ಮಳೆ ಬಂದ್ರೆ ಇಷ್ಟ ಚೆನ್ನಾಗಿರುತ್ತಲ್ವಾ? ಸಖತ್ತಾಗಿರುತ್ತೆ. ಮಳೆ ನೆನ್ಕೊಂಡು ಪ್ರೀತಿ ಮಾಡ್ಕೊಂಡು ಕುಚಿ ಕುಚಿ ಮಾಡ್ಕೊಂಡು. ಕುಚ್ಚಿ ಕುಚ್ಚಿ. ನಂಗೊಂದ್ ಹೇಳು, ಫಸ್ಟ್ ನೈಟ್ ಅಲ್ಲಿ ನಡೆಯೋದು ಲವ್ವಾ ಸೆಕ್ಸಾ? ಒಳ್ಳೆ ಕ್ವಶನ್. ನಾನು ಇದ್ರ ಬಗ್ಗೆ ಇಷ್ಟು ದಿನ ಯೋಚನೆ ಮಾಡಿರ್ಲಿಲ್ವಲ್ಲ. ಹೌದು, ಫಸ್ಟ್ ನೈಟ್ ಅಲ್ಲಿ ನಡೆಯೋದು ಲವ್ವಾ ಸೆಕ್ಸಾ? ಸ್ಮಿತಾ, ನಿತ್ಕೋ. ಫಸ್ಟ್ ನೈಟ್ ಆಗ್ಬಿಡ್ಲಿ, ಆಮೇಲೆ ಇಬ್ರು ಸೇರ್ಕೊಂಡು ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಯಪ್ಪೋ, ಯಾಕೋ ಮೈಗೆ ಹುಷಾರಿಲ್ಲ. ಟಿಶಮ್. ನಾನು ನಿಂಗೆ ಯಾಕೆ ಇಷ್ಟ ಆದೆ? ನೀ ನಂಗೆ ಇಷ್ಟ ಆದ ನಾನು ಯಾವಾಗ ಹೇಳ್ದೆ? ಓ ಹೌದಲ್ವಾ? ಬೇರೆ ಹುಡುಗಿರ್ಗೆ ನೀನ್ ಯಾಕೆ ಇಷ್ಟ ಆಗಿಲ್ಲ? ಹೌದಾ? ರಾಚನಾ, ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ತರ ಇದೀವಲ್ವಾ? ನೀನು ಹೆಂಗು, ನಾನು ಹೆಂಗು, ಮದ್ವೆ ಆದ್ಮೇಲೆ ಇನ್ನೆಂಗೋ. ನಮ್ಗೇನು ಗೊತ್ತಾಗ್ತಿಲ್ಲ ಅಂಕಲ್. ಅಂಕಲ್, ನಾನಿನ್ನು ಚಿಕ್ಕ ಹುಡುಗಿ, ನಾನು ತುಂಬಾ ಓದ್ಬೇಕು ಅನ್ಕೊಂಡಿದೀನಿ. ನಂಗೆ ಇಷ್ಟು ಬೇಗ ಮದ್ವೆ ಬೇಡ ಅಂಕಲ್. ಅಳ್ಬೇಡ ಪುಟ್ಟ, ಎಕ್ಸಾಮ್ ಪಾಸ್ ಮಾಡು, ಕಿಂಡರ್ ಜಾಯ್ ಕೊಡಿಸ್ತೀನಿ. ಕಿಂಡರ್ ಜಾಯ್ ತಿನ್ನಕ್ ನಾನೇನ್ ಚಿಕ್ಕ ಹುಡುಗಿನ? ಆಲ್ರೆಡಿ ನಾ ಒಂದ್ ಹುಡುಗ ಲವ್ ಮಾಡಕತ್ತೀನಿ. ಏನು? ಆಲ್ರೆಡಿ ನಾ ಒಂದ್ ಹುಡುಗ ಲವ್ ಮಾಡಕತ್ತೀನಿ. ಸುಮ್ನೆ ಚಾ ಕುಡ್ದು ಹುಡುಗಿ ಇಷ್ಟಲ್ಲ ಅಂತ ಹೇಳಿದ್ದು. ತುಂಬಾ ಚೆನ್ನಾಗಿ ಹೇಳಿದ್ರಿ, ಏನು ಅಂತ ಅರ್ಥ ಆಗ್ಲಿಲ್ಲ ಅಷ್ಟೇ.
ಎದ್ದೇಳ್ರಿ ಮೇಲೆ ಹಾ ಎದ್ದೇಳೈ ಹಾ ನಿಂಗೊಮ್ಮೆ ಹೇಳಿರ ಅರುವ ಹಂಗಿಲ್ಲೇನ ಆಲ್ರೆಡಿ ನಾ ಒಂದ್ ಹುಡುಗಗ ಲವ್ ಮಾಡಕತ್ತೀನಿ ದಿವ್ಯಾ ಯವ ನಾ ಲಗ್ನ ಆದ್ರ ಅವನ್ ಕುಟ್ಟಕ್ಕ ಆಗದ ಏನ್ ಹೇಳಕತ್ತೀಯೇ? ನೀ ಏನಂತಿಲೆ ಮದ್ವೆನಕ್ಕಾಗ್ಬೇಕು. ವಯಸ್ಸಾಗ್ತಿದೆ, ಮಕ್ಳಾಗೋದಕ್ಕಿಂತ ಮುಂಚೆ ಒಂದ್ ಮದ್ವೆ ಆಗ್ಬಿಡೋಣ ಅಂತ. ಕಿಸ್ತಿ ಸಾಕು, ಮದ್ವೆನಕ್ಕಾಗ್ಬೇಕು ಅಂತ ಕರೆಕ್ಟಾಗಿ ಹೇಳು. ಮನೆಗೂ ಮನ್ಸ್ಗೂ ನೋಡ್ಕೊಳಕೊಬ್ರು ಇರ್ಲಿ ಅಂತ. ಅದಕ್ಕೆ ಮದ್ವೆನಕ್ಕಾಗ್ಬೇಕು. ಯಾವ್ದಾದ್ರು ಕೆಲ್ಸ ಇಟ್ಕೋ. ಇಟ್ಕೋಬೋದಿತ್ತು, ಆದ್ರೆ ಇಟ್ಕೊಳ್ಳೋದಕ್ಕಿಂತ ಕಟ್ಕೊಳ್ಳೋದೇ ಕರೆಕ್ಟು. ಯಾರನ್ನ? ಕೆಲ್ಸೋಳ್ನ ಅಲ್ಲ, ನಿಮ್ನ. ನನ್ನನ್ನ ನೀನೇನ್ ಕಟ್ಕೊಳ್ಳೋದು? ನಾನೇ ನಿನ್ನ ಕಟ್ಕೋತೀನಿ. ನಾನು ಆಚೆ ಹೋಗ್ಬಿಟ್ಟು ಕೆಲ್ಸ ಮಾಡ್ತೀನಿ, ನಿನ್ ಮನೆ ನೋಡ್ಕೋ. ಮಕ್ಕಳನ್ನಾದ್ರೂ ನೀವೇ ಹೇರ್ತೀರಾ ಅಥವಾ ನಾನೇ? ನನ್ಗೇನ್ ಪ್ರಾಬ್ಲಮ್ ಇಲ್ಲ. ಅದ್ ಹೌದು, ಮದ್ವೆ ಆದ್ಮೇಲೆ ನನ್ನ ಹೆಂಗ್ ನೋಡ್ಕೋತೀಯ? ಸಾಲ ಮಾಡಾದ್ರೂ ಸುಖವಾಗಿ ಸಾಕ್ತೀನಿ. ಸಾಕ್ತೀಯಾ? ಸಾಕಕ್ ನಾನೇನ್ ನಾಯಿನ? ನನ್ನ ಹೆಂಗ್ ನೋಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನೇನ್ ನೋಡ್ಕೋಬೇಕಾಗಿಲ್ಲ. ಹಾಗಾದ್ರೆ ಮನೇಲಿ ಮಾತಾಡಿ ಮದ್ವೆ ಡೇಟ್ ಫಿಕ್ಸ್ ಮಾಡ್ಲಾ? ಅದಕ್ಕಿಂತಲೂ ಮುಂಚೆ ನಿನ್ ಹೈಟ್ ಎಷ್ಟು? 6 ಅಡಿ ಮೇಲೆ 1 ಇಂಚು. ಓ, ನಾನ್ ಮದ್ವೆ ಆಗೋ ಹುಡುಗನ್ನ ತಲೆತ್ ನೋಡ್ಬಾರ್ದು ಅಂತ ಅನ್ಕೊಂಡಿದ್ದೇನೆ. ಸೋ ನಾನೇ ಸಿಗ್ಲಿ ಅಂತ ಬೇಡ್ಕೋತಿರ್ಬೇಕು. ತುಂಬಾ ಸಂಸ್ಕಾರವಂತೆ ಅನ್ಸುತ್ತೆ. ಸಮರ್ಥ್, ಹಾ, ನಾನ್ ನಿಮ್ನ ಮದ್ವೆ ಆಗ್ಬೇಕು ಅಂದ್ರೆ ನಂದ್ ಕೆಲವೊಂದ್ ಕಂಡೀಷನ್ಸ್ ಇದೆ. ಹೇಳಿ. ನಿಮ್ಗೆ ಮನೆ ಕ್ಲೀನ್ ಮಾಡಕ್ ಬರತ್ತಾ? ಹಬ್ಬದ ಟೈಮಲ್ಲಿ ಅಮ್ಮನ್ಗೆ ಕ್ಲೀನಿಂಗ್ ಅಲ್ಲಿ ನಾನೇ ಹೆಲ್ಪ್ ಮಾಡೋದು. ನೀವು ಹೂ ಅನ್ನಿ, ದಿನ ಮಾಡ್ತೀನಿ. ಪಾತ್ರೆಯಲ್ಲಿ ನಿಮ್ ಮುಖ ಕಾಣಿಸ್ಬೇಕು, ಅಷ್ಟ್ ಚೆನ್ನಾಗಿ ಬೆಳಗ್ತೀನಿ. ಆಮೇಲೆ ಬಟ್ಟೆ ಬಗ್ಗೆ ಯೋಚನೆ ಮಾಡ್ಬಿಡಿ. ದಸರಾ ಹಬ್ಬದ ಆಫರ್ ಅಲ್ಲಿ ಒಳ್ಳೆ ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ, ಅದ್ರಲ್ಲೇ ಒಗ್ದು ನಾನೇ ಒಣಗಾಕ್ಬಿಡ್ತೀನಿ. ಅಮ್ಮ 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 ಅವಾಗವಾಗ ಬಂದೋಗ್ತಾ ಇರ್ತಾರೆ. ಅವ್ರಿಗೆ ಊರಲ್ಲಿರೋದಂದ್ರೆ ಇಷ್ಟ. ನಮ್ಗೆ ಸುತ್ತಮುತ್ತ ಜಗಳ ಇರಲ್ಲ ನೋಡಿ. ಅದು ನಂದಿನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್ ಇದೆ, ಆದ್ರೆ ಅದನ್ನ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೀಕ್ರೆಟಾ? ಕಿವಿಲಿ ಹೇಳಿ. ಅದು ಅದು ಅದನ್ನ ನಾನು ಹೇಳ. ಏನಪ್ಪ ಸಮರ್ಥ್, ಮಕ್ಕಳ ಬಗ್ಗೆ ಏನ್ ಪ್ಲಾನ್ ಮಾಡಿದ್ಯಾ? ಇನ್ನು ಮದುವೆನೇ ಆಗಿಲ್ಲ, ಮಕ್ಕಳ ಬಗ್ಗೆ ಏನ್ ಪ್ಲಾನ್ ಮಾಡ್ಲಿ? ಅದಕ್ಕೆ ನಿಂಗೊಂದು ಒಳ್ಳೆ ಆಫರ್ ಕೊಡ್ಲಾ? ಅದೇನು? ಅಯ್ಯೋ ನಿನ್ನ ಸೋಕರ್ ನನ್ನ ಮಗನೇ. ಸರ್, ಮದುವೆ ಆಗೋದಕ್ಕೆ ಹುಡುಗಿ ಅಂತ ಅಂದ್ರೆ ಅಡ್ವರ್ಟೈಸ್ಮೆಂಟ್ ತೋರಿಸ್ತಿದ್ಯಲ್ಲೋ. ಡ್ಯಾಡಿನಾ? ಅವ್ರು ಯಾರಿಗೂ ಅದೃಷ್ಟ ಇರ್ಲಿಲ್ಲ. ನೀನ್ ನನ್ ಮದ್ವೆ ಆಗೋದೆ. ಬರೀ ಅರೇಂಜ್ ಏನೇನಾ? ಯಾರು ಗರ್ಲ್ ಫ್ರೆಂಡ್ಸ್ ಇರ್ಲಿಲ್ವಾ? ಇನ್ಮೇಲಿಂದ ನೀನೇ ನನ್ ಗರ್ಲ್ ಫ್ರೆಂಡು. ನನ್ ಕ್ರಶ್ ತಾನೆ. 24 ಜನ ಹುಡುಗರು ರಿಜೆಕ್ಟ್ ಮಾಡ್ರೋ ನಿನ್ಗೆ ನಾನೊಬ್ಬ ಲೆಕ್ಕನ? ಅದಕ್ಕೆ ಅವತ್ ಆತರ ಹೇಳ್ದೆ. ಆದ್ರೂ ಅವತ್ಗದ್ ನಿಜ, ಇನ್ಮೇಲಿಂದ ಇದು ನಿಜ. ಐ ಲವ್ ಯು. ನಂಗೆ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಿದೆ. हो जावा मैं मेंटल हो जावा हो जावा हो जावा मैं मेंटल हो जावा.
ಸ್ಮಿತಾ, ಯಾಕೆ? ಸಮರ್ಥ್ ಪ್ಲೀಸ್ ನನ್ನ ಕೈ ಬಿಡು. ಏನಾಯ್ತು ಸ್ಮಿತಾ? ನನ್ನೇನು ಕೇಳ್ಬೇಡ. ಯಾಕೆ ದೇವನಿಂದ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಈಗ್ಲೂ ನಿನ್ನ ಮುಟ್ಟೋ ಅಧಿಕಾರ ನನಗಿಲ್ವಾ? ಅಥವಾ ನಾನು ಹಿಂಗಿಷ್ಟ ಇಲ್ವಾ? ನಂಗೆ ನೀನಂದ್ರೆ ಇದ್ರ ಬಗ್ಗೆ ಮಾತಾಡೋದು ಬೇಡ. ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂದ್ರೆ ನನಗೆ ಹೆಂಗ್ ಗೊತ್ತಾಗ್ಬೇಕು? ನಿನಗೆ ಗೊತ್ತಾಗ್ದಿರೋದೇ ಒಳ್ಳೇದು. ನನ್ನಿಂದ ಏನಾದ್ರು ತಪ್ಪಾಯ್ತಾ? ಸಮರ್ಥ್, I'm not a virgin. ನಾನು ಚಿಕ್ಕವಳಿರ್ಬೇಕಾದ್ರೆ ಓದೋಕ್ಕಿಂತ ಜಾಸ್ತಿ ಆಟ ಆಡ್ತಿದ್ದೆ. ಹೀಗೆ ಆಟ ಆಡ್ತಾ ಹಾಳಾಗ್ತೀನಂತ ಮನೇಲಿ ನನ್ನ ಟ್ಯೂಷನ್ಗೆ ಸೇರಿಸಿದ್ರು. ನಮ್ಮ ಟ್ಯೂಷನಲ್ಲಿ ಹೇಳ್ಕೊಡ್ತಿರೋರು ನಮ್ಮ ಸ್ಕೂಲ್ ಟೀಚರೇ. ಆ್ಯಂಡ್ ನಮ್ಮ ಸ್ಕೂಲ್ ಟೀಚರ್ ನಮ್ಮ ದೂರದ ಸಂಬಂಧಿ ಕೂಡ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಇದು ಹೀಗಲ್ಲ ಹಾಗೆ, ಹಾಗಲ್ಲ ಹೀಗೆ, ಇದನ್ನ ಹೀಗೆ ಮಾಡಬೇಕು, ಇದನ್ನ ಹೀಗೆ ಬರಿಬೇಕು ಅಂತ ಎಲ್ಲೆಲ್ಲೋ ಹೇಗೆಗೋ ಮುಟ್ಟಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಗೊತ್ತೋ ಗೊತ್ತಿಲ್ದಿರೋ ವಯಸ್ಸಲ್ಲಿ ಈ ಅಫೆಕ್ಷನ್, ಲಸ್ಟಿಗಿರೋ ವ್ಯತ್ಯಾಸನೇ ಅರ್ಥ ಆಗ್ತಿರ್ಲಿಲ್ಲ. ಒಂದಿನ ಹೀಗೆ ಡೌಟ್ ಕೇಳಬೇಕಾದ್ರೆ ನನ್ನ ಬಲವಂತವಾಗಿ ತೊಡೆ ಮೇಲೆ ಕೂರಿಸ್ಕೊಂಡು ನಾನು ಬಿಡಿಸ್ಕೊಳಕ್ ಹೋಗ್ಬೇಕಾದ್ರೆ ನಾನು ಬಾಯಿ ಮುಚ್ಚಿ ನಾನು ಹೇಳ್ದಾಗ ಕೇಳಿದ್ರೆ ನಿಂಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ಕೊಡ್ತೀನಿ, ಇಲ್ಲ ಅಂದ್ರೆ ನಿನ್ನ ಫೇಲ್ ಮಾಡ್ತೀನಿ, ನೀನ್ ಫೇಲ್ ಆಗಿರೋ ವಿಷಯ ನಿಮ್ಮ ಮನೇಲಿ ಗೊತ್ತಾದ್ರೆ ನಿನ್ನ ಹೊಡಿತಾರೆ, ಬೈತಾರೆ ಅಂತ ಹೆದರಿಸಿ ಆಮೇಲಿಂದ ನಾನು ಅಲ್ಲಿಗೆ ಹೋಗೋದೇ ಬಿಟ್ಬಿಟ್ಟೆ. ಆದ್ರೆ ಆ ರಾಕ್ಷಸ ದೂರದ ಸಂಬಂಧಿಯನ್ನು ನೆಪ ಇಟ್ಕೊಂಡು ಮಗಳ ಸ್ಥಾನದಲ್ಲಿರೋ ನನ್ನ ಜೊತೆ ಗುರು ಸ್ಥಾನದಲ್ಲಿ ಇಟ್ಕೊಂಡು ಐ ವಾಸ್ ಬ್ಲೀಡಿಂಗ್ ಇನ್ ಅಂಡ್ ಔಟ್. ನನ್ನ ಮೈಗಾಗ್ತಿರೋ ನೋವು ನನ್ನ ಬುದ್ಧಿ ಗೊತ್ತಾಗ್ತಿರ್ಲಿಲ್ಲ. ಕಿರ್ಚಾಡ್ದೆ, ಕೂಗಾಡ್ದೆ. ನನ್ನ ಮನಸ್ಸಲ್ಲಿರೋ ನೋವನ್ನ ಹೇಳ್ಕೊಳ್ಳೋಣ ಅಂದ್ರೆ ಅಮ್ಮನೂ ಇರಲಿಲ್ಲ. ಅವನೇನೋ ಆಕ್ಸಿಡೆಂಟಲ್ ಸತ್ತೋದ. ಆದ್ರೆ ಆ ನೋವು ಇನ್ನೂ ನನ್ನ ಹಿಂದಿಂದನೇ ಬರ್ತಿದೆ, ನನ್ನ ಕಾಡ್ತಿದೆ. ನನ್ನ ಮೈ ಮನ್ಸು ಕೊಡಕ್ಕಿಂತ ಮುಂಚೆ ನನ್ನ ಮದ್ವೆ ಆಗಿರೋನ್ ಜೊತೆ ಇದನ್ನ ಹಂಚ್ಕೊಳ್ಳೋಣ ಅಂದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತೀಯ. ಇವಳ ಕ್ಯಾರೆಕ್ಟರ್ ಇಷ್ಟೇ ಅಂತ ಜಡ್ಜ್ ಮಾಡಿ ಕೋಪ ಮಾಡ್ಕೊಂಡು ಹೋಗ್ತೀಯ.
ಏನಾಯ್ತು ಅಂತ ಒಂದ್ಸಲ ಕೇಳಬೇಕು ಅನ್ಸಿಲ್ವಾ ನಿನಗೆ? ಒಂದು ಹುಡುಗಿ ಮದುವೆಗಿಂತ ಮುಂಚೆ ವರ್ಜಿನ್ ಅಲ್ಲ ಅಂದರೆ ಅದ್ರ ಹಿಂದೆ ಹೇಳ್ಕೊಳಕ್ಕಾಗ್ದಿರೋ ಕಾರಣ 100 ಇರುತ್ತೆ, 100 ಥರ ಇರುತ್ತೆ. ಇದು ಯಾಕೆ ಅರ್ಥ ಆಗಲ್ಲ ನಿಮಗೆ? ನಿನ್ ಜೊತೆ ಇರ್ಬೇಕಾದವಳು ನಾನು. ನೀನೇ ನನ್ನ ನೋವನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ಯಾರಿಗೋಗಿ ಹೇಳಲಿ? ಎಲ್ಗೋಗಿ ಸಾಯ್ಲಿ? ಹೇಳು. ಸ್ಮಿತಾ, ಯಾವಾಗ ನೀನು ಒರಿಜಿನಲ್ಲ ಅಂತ ನನ್ನ ಹತ್ರ ಹೇಳ್ಕೊಂಡ್ಯೋ ಎಲ್ಲರೂ ಥರನೇ ನಾನು ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ ನಿಜ. ಆದರೆ ಈಗ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತದೆ. ನಾನು ಯೋಚನೆ ಮಾಡಿದ ರೀತಿಗೆ ಲೈಫ್ ಲಾಂಗ್ ನಿನ್ನ ಹತ್ರ ಸಾರಿ ಕೇಳಬೇಕು ಅನಿಸ್ತದೆ. ಆದರೆ ನಾನು ಸಾರಿ ಕೇಳಲ್ಲ, ಒಂದೇ ಒಂದು ಅವಕಾಶ ಕೇಳ್ತೀನಿ. ಐ ಪ್ರಾಮಿಸ್ ಐ ವಿಲ್ ಪ್ರೊಟೆಕ್ಟ್ ಯು, ಐ ವಿಲ್ ಕೇರ್ ಫಾರ್ ಯು. ಇನ್ನು ಮುಂದೆ ನೀನು ಅಳೋದಕ್ಕೆ ಕಾರಣ ಖುಷಿ ಮಾತ್ರ ಆಗಿರಬೇಕು. ಬಿಲೀವ್ ಮೀ, ಐ ಲವ್ ಯು ಫಾರ್ ಎವರ್. ಒಂದೇ ಒಂದು ಅವಕಾಶ ಕೊಡ್ತೀಯ ಸ್ಮಿತಾ?